ಯಾರು ಅಂತ ಗೊತ್ತಾಗೋದಿಲ್ಲ. ಆಗ ಇವರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ವ್ಯಕ್ತಿ ಯಾರು ಅನ್ನೋದನ್ನು ಕಂಡುಕೊಳ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂದರೆ ಸ್ವತಃ ಶ್ರೀಮನ್ನಾರಾಯಣ. ಆಗ ಅವರು ಭಕ್ತಿ ಪರವಶದಿಂದ ಹೊಯ್ಹೆಯ ಆಳ್ವಾರವರು ವಿಷ್ಣುವಿನ ಬಗ್ಗೆ ಭಕ್ತಿ ಗೀತೆಗಳನ್ನು ರಚಿಸ್ತಾರೆ. 3 ಪದ್ಯಗಳನ್ನು ಅವರು ಹಾಡ್ತಾರೆ. ಇದನ್ನು ಮೊದಲ್ ತಿರುವಂದಾದಿ ಅಂತ ಕರೆಯಲಾಗ್ತಾ ಇದೆ. ನಾನು ಮೊದಲೇ ಹೇಳಿದ್ನಲ್ಲ 4000 ದಿವ್ಯ ಪ್ರಬಂಧಂ, ಅದರಲ್ಲಿ ಈ ತಿರುವಂದಾದಿ ಅಂದರೆ ಹೊಯ್ಹೆಯ ಆಳ್ವಾರವರು 100 ಪದ್ಯಗಳನ್ನು ಹಾಡಿದ್ರು. ಅದೇ ರೀತಿ ಭೂದತ್ತಾಳ್ವಾರವರು 100 ಪದ್ಯಗಳನ್ನ ಹಾಡಿದ್ರು. ಅದನ್ನು ಪ್ರಾಶುರಂ ಅಥವಾ ಪಾಸುರಂ ಅಂತ ಕರೀತಾರೆ. ಅದೇ ರೀತಿ ಪೇಯಾಳ್ವಾರವರು ಸಹ 100 ಪಾಶುರಗಳು ಪ್ರಾಸುರವನ್ನು ಹಾಡಿದ್ರು. ಇದನ್ನು ಮೊದಲ್ ತಿರುವಂದಾದಿ, 2ಆಂ ತಿರುವಂದಾದಿ, 3ಆಂ ತಿರುವಂದಾದಿ ಅಂತ ಕರೆಯಲಾಗ್ತಾ ಇದೆ. ಈ ತಿರುವಂದಾದಿ